ನಾವೀಗ ಹೆಕ್ಸಾಡೆಸಿಮಲಿಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀವಿ. ದ ಬೇಸಿಕ್ ಥಿಂಗ್ ಇಸ್ ನಿಮಗೆ ಗೊತ್ತಿರಬೇಕು. ಆಫ್ಟರ್ ದ 9 ನಾವು ಏನು ಯೂಸ್ ಮಾಡ್ತೀವಿ ಅಂದರೆ A B C D E F. 10ಗೆ A, 11ಗೆ B, 12ಗೆ C. ಬಿಗೆ ಏನು ಯೂಸ್ ಮಾಡ್ತೀವಿ? 11 ಯೂಸ್ ಮಾಡ್ತೀವಿ. 11 ಇಂಟು 16 ಬರೀಬೇಕು, ಯಾಕಂದರೆ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಾವು ಇದು ಯಾವ ಪ್ಲೇಸಲ್ಲಿದೆ? 1 2 3 4 4 - 1 3. ಥರ್ಡ್ ಅಂದರೆ ಲೈಕ್ ಎಷ್ಟು ನಂಬರ್ಸ್ ಇದೆ -1 ಮಾಡಬೇಕು, ಅದಕ್ಕೆ ಇದು 3. ಓಕೆನಾ? ಪ್ಲಸ್ 6 ಇದೆ, 6 ಇಂಟು 16. ಆಮೇಲೆ 5 ಇದೆ, ಪ್ಲಸ್ 5 ಇಂಟು 16. ಇಲ್ಲಿ ಸ್ಕ್ವೇರ್ ಯೂಸ್ ಮಾಡಬೇಕು. 3 2 1. ಓಕೆ. ಪ್ಲಸ್ 15 ಇಂಟು 16. ಯಾಕಂದರೆ ಲೈಕ್ ಎಫ್ 15ಗೆ ಸೇರುತ್ತೆ. ಸೊ ಅದಕ್ಕೆ 15 ಇಂಟು 16. ಸೊ ಅದು ಹಂಗಾಗಿದೆ. ಇದರದ್ದು ಡೆಸಿಮಲ್ ಲೈಕ್ 0 ಬರುತ್ತೆ, ಯಾಕಂದರೆ 3 2 1 0. ಓಕೆ, ನಾವು ಹ್ಯಾವ್ ಟು ಆ್ಯಡ್ ದಿಸ್ ಥಿಂಗ್. ನಾನು ಜಸ್ಟ್ ಹಾಗೆ ಸುಮ್ಮನೆ ಬರೀತೇನೆ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. 54056 ಪ್ಲಸ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯು ಹ್ಯಾವ್ ಟು ಚೆಕ್ ದಿಸ್ ಗೈಸ್. ಇದನ್ನ ಸಣ್ಣ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ದ ಟೋಟಲ್ ಆನ್ಸರ್ ವಿಲ್ ಬಿ ಲೈಕ್ ಇದು ಪ್ಲಸ್ 4 6 6 8 7. ನಾವು ಫೈನಲ್ ಆನ್ಸರ್ ಇದು ಬಂದಿದೆ. ನಾವು ಇದನ್ನು ಚೆಕ್ ಮಾಡ್ಬೋದು. ಹೆಂಗಂದರೆ ಡೆಸಿಮಲ್ ಪ್ಲೇಸ್ ಇಲ್ಲಿ ಶಿಫ್ಟ್ 9 3 ಈಕ್ವಲ್ ರಿಸೆಟ್ ಮಾಡ್ಕೊಳ್ಳೋಣ. ಇಲ್ಲಿ ಮೋಡ್ ಸೆಟಪ್ ಕ್ಲಿಕ್ ಮಾಡಿ 4 ಒತ್ತಿ. ಬೇಸನ್ ಡೆಸಿಮಲ್ ಎಷ್ಟಿದೆ? 4 6 6 8 7 ಇದೆಲ್ಲ. ಅದನ್ನು ಡೆಸಿಮಲ್ ಈಕ್ವಲ್ ಹೊತ್ತರೆ ಅದನ್ನು ಹೆಕ್ಸಾ ಹೊತ್ತರೆ ನಾವು ಅದು ಆನ್ಸರ್ B6 5F ಬಂದಿದೆ ನೋಡಿ ಆನ್ಸರ್. ದ್ಯಾಟ್ಸ್ ಇಟ್. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಇದು ಯಾವ ಪ್ಲೇಸಲ್ಲಿದೆ? 1 2 3 ಥರ್ಡ್ ಪ್ಲೇಸಲ್ಲಿದೆ. ಸೊ ಮೈನಸ್ ಅಂದರೆ 2 ಬರುತ್ತೆ. 10 ಇಂಟು 6 2 ಪ್ಲಸ್ 3 ಇಂಟು 16 1 ಪ್ಲಸ್ 8 ಇಂಟು 16. ಇದು ಹೆಂಗೆ ಬಂದಿದೆ ಗೊತ್ತಾಯ್ತಾ? 1 2 3 3 - 1. ಯಾವಾಗಲೂ ಇಲ್ಲಿ ಎಷ್ಟು ನಂಬರ್ಸ್ ಇದೆ ಅದು ಮೈನಸ್ ಮಾಡಿ ಇಲ್ಲಿ ಬರೀಬೇಕಾಯ್ತಾ? ನಾನು ಹಾಗೆ ಬರಿತೀನಿ. ಲೈಕ್ ಇದರ ಆನ್ಸರ್ 2 6 1 6. ಅದನ್ನು ಹಿಂಗೆ ಇಡಬೇಕು ಆ್ಯಕ್ಚುಲಿ ಇನ್ ದ ಡೆಸಿಮಲ್ ಪ್ಲೇಸ್. ಅಂದರೆ ನಾವು ಇದನ್ನು ಚೆಕ್ ಮಾಡೋಣ. ಇಲ್ಲಿ ಡೆಸಿಮಲ್ ಹೊತ್ತರೆ 2 6 1 6 ಈಕ್ವಲ್ ಹತ್ತಿರ ಅದನ್ನು ಹೆಕ್ಸಾಗಿ ಕನ್ವರ್ಟ್ ಮಾಡಿರಿ. A3 8 ಬಂದಿದೆ ಆನ್ಸರ್. ದ ಆನ್ಸರ್ ವಿಲ್ ಬಿ ದ ರೈಟ್ ಆನ್ಸರ್.